ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಎಲ್ ಪಿ ಬಗ್ಗೆ ತಿಳ್ಕೊಳ್ಳೋಣ. ಎಲ್ ಪಿ ಅಂದರೆ ಅಕ್ಷಯ ಲಗ್ನ ಪದ್ಧತಿ ಅಂತ. ಆ, ಅಕ್ಷಯ ಅಂದರೆ ಬೆಳೆಯುವುದು, ಅಂದರೆ ಲಗ್ನ ಬೆಳೆಯುವ ಒಂದು ಪದ್ಧತಿ ಇದು. ಅದನ್ನು ಕಂಡುಹಿಡಿದವರು ಡಾಕ್ಟರ್ ಪೊದವಡೆ ಮೂರ್ತಿ ಅಂತ. ವೇದಿಕ್ ಅಸ್ಟ್ರಾಲಜಿ ಮತ್ತು ಎಲ್ ಪಿದು ಏನು ಡಿಫ್ರೆನ್ಸ್ ಅಂದರೆ, ವೇದಿಕಲ್ಲಿ ನಾವು ಹುಟ್ಟಿರೋ ಲಗ್ನ, ಅಂದರೆ ನಾವು ಯಾವ ಲಗ್ನದಲ್ಲಿ ಹುಟ್ಟಿರ್ತೀವೋ ನಾವು ಇರೋ ತನಕ ಅದೇ ಲಗ್ನದಿಂದನೇ ಪ್ರಿಡಿಕ್ಷನ್ ಮಾಡ್ತಾರೆ. ಆದರೆ ಎಲ್ ಪಿಯಲ್ಲಿ ಏನಾಗುತ್ತೆ ಅಂದರೆ 10 ವರ್ಷಕ್ಕೂ ಒಂದು ಲಗ್ನ ಮೂವ್ ಆಗ್ತಾ ಇರುತ್ತೆ. ಅಂದರೆ ಇದು ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ 120 ವರ್ಷ ವಿಂಶೋತ್ತರ ದಶೆ ಕ್ಯಾಲ್ಕುಲೇಷನ್. ಅದರಲ್ಲಿ ಒಂದು ರಾಶಿಗೆ 10 ವರ್ಷ ಆದರೆ 12 ರಾಶಿಗೆ 120 ವರ್ಷ. ಹಾಗೆಯೇ ಎಲ್ ಪಿ ಕ್ಯಾಲ್ಕುಲೇಷನ್ ಮಾಡಿರೋದು. ಇವಾಗ ಲಗ್ನ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮ ಶರೀರ, ಅಂದರೆ ಫಿಸಿಕಲ್ ಬಾಡಿನ ಇಂಡಿಕೇಟ್ ಮಾಡುತ್ತೆ. ಆದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಹುಟ್ಟುವಾಗ ಏನಾಗುತ್ತೆ ಅಂದರೆ ನಮ್ಮ ಶರೀರ ತುಂಬ ಚಿಕ್ಕದಿರುತ್ತೆ. ನಾವು ಬೆಳೀತಾ ಬೆಳೀತಾ ನಮ್ಮ ಶರೀರನೂ ಬೆಳೀತಾ ಇರುತ್ತೆ. ಅದೇ ಕಾನ್ಸೆಪ್ಟಲ್ಲೇ ಈ ಲಗ್ನನೂ ಬೆಳೆಯೋ ಒಂದು ಕಾನ್ಸೆಪ್ಟ್ ಅವರಿಗೆ ಕಂಡುಹಿಡಿದಿದ್ದಾರೆ ಅವರು. ಅದರಲ್ಲಿ ನಿಮಗೆ ಪರ್ಫೆಕ್ಟಾಗಿ ಪ್ರಿಡಿಕ್ಷನ್ಸ್ ಬರುತ್ತೆ. ಯಾಕಂದರೆ ನಮಗೆ ಪ್ರೆಸೆಂಟ್ ಮೇಯ್ನು, ನಾವು ಎಲ್ಲಿದ್ದೀವೋ ಅಲ್ಲಿ ನಮಗೆ ಏನಾಗ್ತಾ ಇದೆ, ಏನು ಮುಂದೆ ಆಗುತ್ತೆ ಅನ್ನೋದು ನಮಗೆ ಕ್ಯಾಲ್ಕುಲೇಷನ್ ಬೇಕಾಗಿದೆ. ಅದಕ್ಕೂ ನಮಗೆ ರೆಮಿಡಿ ಬೇಕಾಗಿರುತ್ತೆ. ಈ ಕಾನ್ಸೆಪ್ಟಲ್ಲಿ ಏನಂದರೆ ಒಂದು ಪ್ರಿಡಿಕ್ಷನ್, ಒಂದು ಆ್ಯಕ್ಯುರೇಟಾಗಿ ಪ್ರಿಡಿಕ್ಷನ್ ಬರುತ್ತೆ. ನಾನು ಈ ಕೋರ್ಸಲ್ಲಿ ಜಾಯ್ನ್ ಆಗಿರೋದು 2019 ಅಂದರೆ ಕೊರೋನಾ ಪೀರಿಯಡಲ್ಲಿ. 2019 ಅಂದರೆ 19 ಕೊರೋನಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು 4-5 ಮಂತ್ಸ್ ಬಿಫೋರು ಕೋರ್ಸ್ ತೊಗೊಂಡಿರೋದು. ಅದೊಂದು 15 ಡೇಸ್ ಕೋರ್ಸ್ ಅಟೆಂಡ್ ಮಾಡಿದೆ ನಾನು. ಅದರಲ್ಲಿ 7 ಡೇಸ್ ಆದಾಗಲೇ ನಮಗೆ ಪ್ರಿಡಿಕ್ಷನೇ ಸ್ಟಾರ್ಟ್ ಮಾಡ್ಬೋದು. ಅಂದರೆ ನಮ್ಮ ಹಾರೋಸ್ಕೋಪಲ್ಲಿ ನಾವು ತೊಗೊಂಡು, ನಮ್ಮ ರಿಲೇಟಿವ್ಸ್ ಎಲ್ಲ ತೊಗೊಂಡು ಈ ಥರ ನಿಮ್ಗೆ ಆಗಿದೆಯಾ, ಪಾಸ್ಟ್ ಲೈಫ್ ಪ್ರಿಡಿಕ್ಟ್ ಮಾಡ್ತೀವಿ. ಯಾಕಂದರೆ ಆವಾಗಲೇ ನಮಗೆ ಕರೆಕ್ಟಾಗಿ ನಮಗೆ ಧೈರ್ಯ ಬರೋದು, ನಮ್ಮೊಂದು ಹಾರೋಸ್ಕೋಪ್ ಪ್ರಿಡಿಕ್ಟ್ ಮಾಡ್ಬೋದು ಅಂತ. ಅಂದರೆ ಪಾಸ್ಟ್ ಪ್ರಿಡಿಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ರಿಲೇಟಿವ್ಸು. ನಾನು ಕೇಳಿದೆ, ಈ ಟೈಮಲ್ಲಿ ಈ ಥರ ಆಗಿದೆಯಾ, ನಿಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವರೆಲ್ಲರೂ ಹೌದು ಹೌದು ಅಂದರು. ನಮಗೆ ಆ ಕಾನ್ಫಿಡೆನ್ಸ್ ಸಿಗುತ್ತಲ್ಲ ಅವ್ರು ಹೇಳುವಾಗ, ಆ ಕಾನ್ಫಿಡೆನ್ಸ್ ಸಾಕು ಫ್ಯೂಚರ್ ಪ್ರಿಡಿಕ್ಷನಿಗೆ ನಮಗೆ. ಆ ಥರ ಒಂದು ಮೆಥಡ್ ಇದು. 15 ಡೇಸ್ ಕೋರ್ಸಲ್ಲೇ ನಮಗೆ ಫುಲ್ಲು ಒಂದು 5 ಗೋಲ್ಡನ್ ರೂಲ್ಸ್ ಇದೆ, ಅದು ನಮಗೆ ಹೇಳ್ಕೊಡ್ತಾರೆ. ಅದರಲ್ಲಿ ಏನಾಗುತ್ತೆ, ಅದರಲ್ಲೇ ನಮಗೆ ಒಂದು ಹಾರೋಸ್ಕೋಪ್ ಸಿಕ್ಕಿದ ತಕ್ಷಣ ನಾವು ಪ್ರಿಡಿಕ್ಟ್ ಮಾಡ್ಬೋದು ಯಾವ ಪರ್ಪಸ್, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಈಗ ಏನು ಪ್ರಾಬ್ಲಮ್ ಬಂದಿದ್ದಾರೆ ಅನ್ನೋ ನಾವು ಕಂಡುಹಿಡಿಬೋದು. ನಾವು ಕೇಳ್ಬೋದು ಅವ್ರಿಗೆ, ಇದಕ್ಕೆ ಈ ಪ್ರಾಬ್ಲಮ್ಗೆ ನೀವು ಬಂದಿದ್ದೀರಾ ಅಂತ. ಅವಾಗ ಅವರು ಹೌದು ಅಂತಾರೆ. ಆ ಕಾನ್ಫಿಡೆನ್ಸ್ ನಮಗೆ ಸಾಕು ಫ್ಯೂಚರ್ ಪ್ರಿಡಿಕ್ಷನ್ಗೆ. ಅದೇ ಥರ ಸಾಫ್ಟ್ವೇರ್ ಇದೆ. ಇವಾಗ ತುಂಬ ಜನ ಕೇಳ್ತಾರೆ, ಅಸ್ಟ್ರಾಲಜಿಲಿ ತುಂಬ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ನಮಗೆ ಕಷ್ಟ ಆಗುತ್ತೆ ಅಂತ. ಯಾಕಂದರೆ ಮ್ಯಾಥ್ಸಲ್ಲಿ ನಾವು ತುಂಬ ವೀಕ್ ಇದ್ದೀವಿ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕ್ಯಾಲ್ಕುಲೇಷನ್ಸು ಸಾಫ್ಟ್ವೇರಲ್ಲಿ ಇನ್ವಾಲ್ವ್ ಆಗಿದೆ. ನಾವೇನಿಲ್ಲ, ಬರೀ ನಮ್ಮ ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಟೈಮ್ ಆಫ್ ಬರ್ತ್ ಕೊಟ್ಬಿಟ್ರೆ ಫುಲ್ ಡಾಟಾನ ಬಂದುಬಿಡುತ್ತೆ. ಅದರಲ್ಲಿ ನಾವು 12 ರಾಶಿಯಲ್ಲಿ ಏನೇನು ಪ್ರಿಡಿಕ್ಷನ್ಸ್ ನೋಡಬೇಕು ಎಲ್ಲನೂ ನಮಗೆ ಪ್ರಿಡಿಕ್ಟ್ ಮಾಡ್ಬೋದು ಒಂದೇ ಇದರಲ್ಲಿ. ಅದೇ ಥರ ಒಂದು ಕರ್ಮ ಕ್ಲಾಸ್ ಅಂತ ಒಂದು ಮಾಡ್ತಾರೆ, ಒಂದೇ ಒಂದು ಕ್ಲಾಸು. ಆ ಕರ್ಮ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ನಮಗೆ ಲೈವ್ ಆಗಿ ನಮಗೆ ಗೊತ್ತಾಗುತ್ತೆ ನಾವು ಏನು ಕರ್ಮದಲ್ಲಿ ನಡೀತಾವೆ, ಯಾವ ಕರ್ಮದಲ್ಲಿ ಹುಟ್ಟಿದ್ದೀವಿ, ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ, ನಾವು ನಡೆಯೋ ಕರ್ಮದಿಂದ ಯಾರು ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಯಾರು ನಡೆದರೆ ಅದು ಸಾಲ್ವ್ ಆಗುತ್ತೆ ಅಂತೆಲ್ಲ ನಮಗೆ ಈ ಕರ್ಮ ಕ್ಲಾಸಲ್ಲೇ ನಮಗೆ ಗೊತ್ತಾಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಅದು. ಕರ್ಮ ಕ್ಲಾಸಲ್ಲಿ ಯಾರು ಕೂತಿರ್ತಾರೆ, ಈ ತಮಿಳ್ ಕ್ಲಾಸ್ ನಡೀತಾ ಇದೆ, ಅದರಲ್ಲೊಂದು ಬೆಳಗ್ಗೆ 4:30 to 6:30 ಕ್ಲಾಸ್ ನಡೆಯೋದು. ಆ ಕ್ಲಾಸಲ್ಲಿ 300+ ಮೆಂಬರ್ಸ್ ಇದೆ ಒಂದು ಕ್ಲಾಸಲ್ಲೇ. ಎಲ್ಲ ಆಲ್ ಓವರ್ ವರ್ಲ್ಡ್ ಎಲ್ಲಿರೋರಿದ್ದಾರೆ. ಅಂದರೆ ನಮಗಿಲ್ಲಿ 4:30 ಅಂದರೆ ಅವ್ರಿಗೆ ಮಿಡ್ ನೈಟ್ ಆಗಿರುತ್ತೆ, ಅಂದರೂ ಅವ್ರು ಎದ್ದು ಕೂತ್ಕೊಂಡು ಕಲಿತಾ ಇರ್ತಾರೆ. ಅಂದರೆ ಆ ಕರ್ಮ ಕ್ಲಾಸಲ್ಲಿ ಇರೋರು ಒಬ್ಬೊಬ್ಬರು ಅಳ್ತಾ ಇರ್ತಾರೆ. ಯಾಕಂದರೆ ನಾವು ಮಾಡೋ ತಪ್ಪುಗಳನ್ನ ಅವ್ರು ರಿಯಲೈಸ್ ಮಾಡ್ಕೊತಾರೆ ಆ ಟೈಮಲ್ಲಿ. ಯಾಕಂದರೆ ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತೀವಿ, ನಮ್ಮ ಅಪ್ಪ ಅಮ್ಮನಿಗೆ ತೊಂದರೆ ಕೊಟ್ಟಿರ್ತೀವಿ. ಯಾಕಂದರೆ ನಮ್ಮ ಕರ್ಮ ಕ್ಲಾಸಲ್ಲಿ ಗೊತ್ತಾಗುತ್ತೆ ನಮಗೆ ನಮ್ಮ ಅಪ್ಪ ಅಮ್ಮ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ನಾವೇನು ತಪ್ಪು ಮಾಡಿದ್ದೀವಿ, ನಾವೇನಕ್ಕೆ ಈ ಥರ ಕರ್ಮಗಳು ಅನಿಸೋ, ನನಗೇ ಯಾಕೆ ಈ ಕಷ್ಟ, ಬೇರೆಯವ್ರು ಆರಾಮಾಗಿದ್ದಾರೆ, ಆ ಥರ ಕ್ವಶನ್ಸ್ಗೆಲ್ಲ ನಿಮಗೆ ಆನ್ಸರ್ ಸಿಗುತ್ತೆ ಕರ್ಮ ಕ್ಲಾಸಲ್ಲಿ. ಅದೇ ಥರನೇ ಆಧಿಪತ್ಯ ಹೇಳ್ಕೊಡ್ತಾರೆ. ಅಂದರೆ ಈ ಕ್ಲಾಸ್ ಸ್ಟಾರ್ಟಾಗಿ ಒಂದು 7 ಡೇಸಲ್ಲೇ ಆಧಿಪತ್ಯಂ, ಅಂದರೆ ನಮಗೆ ಪ್ಲ್ಯಾನೆಟ್ಸೇ ಇರಲ್ಲ, ಬರೀ ಹಾರೋಸ್ಕೋಪಲ್ಲಿ ಬ್ಲ್ಯಾಂಕ್ ಇರುತ್ತೆ. ಆ ಆಧಿಪತ್ಯ ಇಟ್ಕೊಂಡೇ ನಾವು ಪ್ರಿಡಿಕ್ಷನಲ್ಲಿ ಒಂದು 70 to 80% ಅಲ್ಲೇ ಪ್ರಿಡಿಕ್ಷನ್ ಸಿಕ್ಬಿಡುತ್ತೆ. ಆಮೇಲೆ ಒಂದೊಂದಾಗಿ ಆ್ಯಡ್ ಮಾಡ್ತಾರೆ, ಪ್ಲ್ಯಾನೆಟ್ಸು, ಆಮೇಲೆ ಬೇರೆ ಕಾನ್ಸೆಪ್ಟೆಲ್ಲ ಆ್ಯಡ್ ಮಾಡ್ತಾರೆ. ಆವಾಗ ನಿಮಗೆ ಪಕ್ಕಾ ಪ್ರಿಡಿಕ್ಷನ್ಸ್ ಬರುತ್ತೆ. ಈ ಕರ್ಮ ಕ್ಲಾಸ್ ಒಂದು ತುಂಬಾ ನನ್ನ ಫೇವ್ರೇಟು. ನಾನು ಈಗಲೂ ನೆನೆಸ್ಕೋತೀನಿ ಆ ಕ್ಲಾಸು. ನನ್ನ ಲೈಫಿನ ಟ್ರಾನ್ಸ್ಫಾರ್ಮ್ ಆಗಿರೋದೇ ಈ ಎಲ್ ಪಿ ಕ್ಲಾಸಿಂದನೇ. ಅದಕ್ಕೆ 2019 ಎಲ್ ಪಿನೇ ಫಾಲೋ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಪ್ರಿಡಿಕ್ಷನ್ ಆ್ಯಕ್ಯುರೇಟಾಗಿ ಸಿಗಿರೋ ಒಂದು ಟೆಕ್ನಿಕ್ ಸಿಗುವಾಗ ನಾವ್ಯಾಕೆ ಬೇರೆ ಟೆಕ್ನಿಕ್ ಯಾಕೆ ನೋಡೋದು ಅಂತ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಗಿದೆ, ಎಲ್ಲರೂ ಲೈಫ್ ಟ್ರಾನ್ಸ್ಫಾರ್ಮ್ ಆಗಲಿ ಅಂತ ನಾನು ದೇವರಿಗೆ ಬೇಡ್ಕೋತೀನಿ. ಎಲ್ರಿಗೂ ನಮಸ್ಕಾರ.